ಓಕೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹಿಂದಿನ ತರಗತಿಗಳನ್ನ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂತಹ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊಳ್ತಾ ಹೋಗ್ತಾ ಇದ್ದೇವೆ. ಅದರ ಒಂದು ಮುಂದಿನ ಭಾಗವನ್ನ ನಾವು ಈ ಒಂದು ತರಗತಿಯಲ್ಲಿ ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿ ತರಗತಿ ಇರ್ತದೆ, ಎಲ್ಲರೂ ಕೂಡ ಫ್ರೀ ಆಗಿ ನೀವು ತರಗತಿಗಳನ್ನ ನೋಡ್ಕೊಳ್ತಾ ಹೋಗಬಹುದು. ಓಕೆನಾ? ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ನೋಡಿ. ಇಲ್ಲಿ ಮೊದಲನೇ ಪ್ರಶ್ನೆ ಇಲ್ಲಿದೆ ನೋಡಿ. ಇಲ್ಲಿ ಏನಪ್ಪಾ ಮೊದಲನೇ ಪ್ರಶ್ನೆ ಅಂತ ಅಂದ್ರೆ, ಭಾರತದಲ್ಲಿ ಯಾವ ಸ್ಥಳವನ್ನ ಕಾಲಾಪಾನಿ ಎಂದು ಇಲ್ಲಿ ಕರೆಯಲಾಗುತ್ತಿತ್ತು ಅಂತ ಇಲ್ಲಿ ಪ್ರಶ್ನೆ. ಭಾರತದಲ್ಲಿ ಯಾವ ಸ್ಥಳವನ್ನ ಕಾಲಾಪಾನಿ ಅಂತಕ್ಕಂತ ಇದನ್ನ ಈ ರೀತಿ ಕರಿತಾ ಇದ್ವು ಅಂತ ಕೇಳಿದರೆ, ಕಚ್ ಕೊಲ್ಲಿ ಅಂತ ಇದೆ, ಕೇರಳದ ಹಿನ್ನೀರು ಅಂತ ಇದೆ, ಲಕ್ಷದ್ವೀಪ ಅಂತ ಇದೆ, ಅಂಡಮಾನ್ ದ್ವೀಪಗಳು ಅಂತ ಇದೆ ನೋಡಿ. ಅಂಡಮಾನ್ ದ್ವೀಪಗಳನ್ನ ಅಂಡಮಾನ್ ದ್ವೀಪಗಳನ್ನ ನಾವ್ ಏನಪ್ಪಾ ಕರಿತಾ ಇದ್ವಿ ಅಂತ ಅಂದ್ರೆ ಕಾಲಾಪಾನಿ ಅಂತ ಇಲ್ಲಿ ಕರಿತಾ ಇದ್ವಿ. ಕಾಲ ಕಾಲಾಪಾನಿ ಅಂತ ಇಲ್ಲಿ ಕರಿತಾ ಇದ್ವಿ. ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕಾಗಿ ನೀವು ನೆನ್ಪಿಟ್ಕೋಬೇಕಾಗಿರ್ತದೆ. ಓಕೆನಾ? ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ. ವೋಲ್ಟೇಜ್ ಅನ್ನ ವಿಭಜನೆ ಮಾಡಲು ಈ ಕೆಳಗಿನ ಯಾವ ಎಲೆಕ್ಟ್ರಾನಿಕ್ ಸಾಧನವನ್ನ ಬಳಸಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ. ವೋಲ್ಟೇಜ್ ಅನ್ನ ವಿಭಜನೆ ಮಾಡಲು ಈ ಕೆಳಗಿನ ಯಾವ ಎಲೆಕ್ಟ್ರಾನಿಕ್ ಸಾಧನವನ್ನ ಬಳಸಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಏನಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಒಂದು ಆಪ್ಷನ್ ಗಳನ್ನ ನೋಡಿ. ಕೆಪಾಸಿಟರ್ ಅಂತ ಇದೆ, ಅದಾದ ಬಳಿಕ ರೆಸಿಸ್ಟರ್ ಅಂತ ಇದೆ, ಇಂಡಕ್ಟರ್ ಅಂತ ಇದೆ, ಟ್ರಾನ್ಸ್ಫಾರ್ಮರ್ ಅಂತ ಇದೆ. ನೋಡಿ, ನಿಮಗೆ ಯಾವ್ದ್ರಲ್ಲಿ ಡೌಟ್ ಬರುತ್ತೆ ಅಂತ ಅಂದ್ರೆ ರೆಸಿಸ್ಟರ್, ಕೆಪಾಸಿಟರ್ ಮತ್ತೆ ಇಲ್ಲಿ ಟ್ರಾನ್ಸ್ಫಾರ್ಮರ್, ಇವು ಮೂರರಲ್ಲಿ ನಿಮಗೆ ಡೌಟ್ ಬರುತ್ತೆ. ಇಲ್ಲಿ ವೋಲ್ಟೇಜ್ ಅನ್ನ ಡಿವೈಡ್ ಮಾಡೋದಕ್ಕೆ, ವೋಲ್ಟೇಜ್ ಅನ್ನ ವಿಭಜನೆ ಮಾಡೋದಕ್ಕೆ ರೆಸಿಸ್ಟರ್ ಅನ್ನ ಬಳಸ್ತಾರೆ. ರೆಸಿಸ್ಟರ್ ಅನ್ನ ಈಗ ಬಳಸ್ತಾರೆ ನೋಡಿ. ರೆಸಿಸ್ಟರ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಈ ರೀತಿಯಾಗಿ ನೀವು ಓದಿರ್ತೀರಾ ನಿಮ್ಮ ಒಂದು 10th ಕ್ಲಾಸ್ಗಳಲ್ಲಿ. ಈ ರೀತಿಯಾಗಿರುತ್ತೆ, ಈ ರೀತಿಯಾಗಿರುತ್ತೆ. ಅಂದ್ರೆ ಇವು ಕನೆಕ್ಟೆಡ್ ರೆಸಿಸ್ಟರ್ಡ್ ಇನ್ ಸೀರೀಸ್, ರೆಸಿಸ್ಟರ್ ಇನ್ ಪ್ಯಾರಲಲ್ ಅಂತ. ರೆಸಿಸ್ಟರ್ ಇನ್ ಸೀರೀಸ್ ಅಂತ ಅಂದ್ರೆ ಈ ರೀತಿಯಾಗಿರುತ್ತೆ, ಈ ರೀತಿಯಾಗಿ. ಅದೇ ಪ್ಯಾರಲಲ್ ಅಂತ ಅಂದ್ರೆ ಇಲ್ಲೊಂದಿರುತ್ತೆ, ಹಿಂಗಿರುತ್ತೆ, ಮತ್ತೆ ಇನ್ನೊಂದು ಈ ರೀತಿಯಾಗಿ ರೆಸಿಸ್ಟರ್ ಇನ್ ಪ್ಯಾರಲಲ್ ಅಂತ ಕರೀತಾರೆ. ಈ ರೀತಿಯಾಗಿ ನೀವು ಓದಿರ್ತೀರಾ. ಓಕೆನಾ? ರೆಸಿಸ್ಟರ್ ಇನ್ ಸೀರೀಸ್ ಮತ್ತೆ ರೆಸಿಸ್ಟರ್ ಇನ್ ಪ್ಯಾರಲಲ್ ಅಂತ 10ನೇ ತರಗತಿ ಅಥವಾ 12ನೇ ತರಗತಿಯಲ್ಲಿ 12th ಕ್ಲಾಸ್ ಅಲ್ಲಿ ನಿಮಗೆ ಇರ್ತದೆ, ಅಲ್ಲಿ ನೀವು ಓದಿರ್ತೀರಾ. ಇಲ್ಲಿ ವೋಲ್ಟೇಜ್ ನ ವಿಭಜನೆ ಮಾಡಲು ಯಾವುದನ್ನ ಬಳಸ್ತಾರೆ ಅಂತ ಅಂದ್ರೆ ರೆಸಿಸ್ಟರ್ ಅನ್ನ ಬಳಸ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಲ್ಲರಿಗೂ ಕೂಡ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ. ಶ್ರೀಹರಿಕೋಟಾ ದ್ವೀಪವು ಬಂಗಾಳ ಕೊಲ್ಲಿಯಿಂದ ಯಾವ ಸರೋವರವನ್ನ ಬೇರ್ಪಡಿಸುತ್ತೆ ಅಂತ. ಶ್ರೀಹರಿಕೋಟಾ ದ್ವೀಪ ಎಲ್ಲಿದೆ ಅಂತ ಅಂದ್ರೆ ನಮ್ಮ ಒಂದು ಭಾರತ ಈ ರೀತಿಯಾಗಿದೆ ಅಂತ ಅಂದ್ರೆ ಆಂಧ್ರ ಪ್ರದೇಶದ ಈ ಭಾಗದಲ್ಲಿ ಶ್ರೀಹರಿಕೋಟಾ ಎಂಬತಕ್ಕಂತ ಒಂದು ದ್ವೀಪ ಇದೆ. ಈ ಒಂದು ಶ್ರೀಹರಿಕೋಟಾ ದ್ವೀಪದಲ್ಲಿ ನಾವು ಏನಪ್ಪಾ ಮಾಡ್ತೇವೆ ಅಂತ ಅಂದ್ರೆ ಇಸ್ರೋದ ಒಂದು ಏನು ಉಡಾವಣಾ ಏನು ಮಾಡ್ತೇವೆ ನಾವು, ಇಸ್ರೋನ ಬೇರೆ ಬೇರೆ ಏನು ರಾಕೆಟ್ ಗಳನ್ನ ಉಡಾವಣೆ ಮಾಡ್ತೇವೆ. ಉಡಾವಣೆ ಎಲ್ಲಿಂದ ಮಾಡ್ತೇವಪ್ಪ ಅಂತ ಅಂದ್ರೆ ಈ ಒಂದು ಶ್ರೀಹರಿಕೋಟಾ ಅಂತಕ್ಕಂಥ ಒಂದು ದ್ವೀಪದ ಮೇಲೆ ನಾವು ಮಾಡ್ತೇವೆ. ಹಾಗಾದ್ರೆ ಈ ಒಂದು ದ್ವೀಪ ಏನಿದೆ ಬಂಗಾಳ ಕೊಲ್ಲಿಯಿಂದ ಯಾವ ಸರೋವರವನ್ನ ಇಲ್ಲಿ ಬೇರ್ಪಡಿಸುತ್ತೆ ಅಂತ ಇಲ್ಲಿ ಕೇಳಿದರೆ, ಇಲ್ಲಿ ನಿಮಗೆ ಕೊಲ್ಲೇರು ಸರೋವರ ಮತ್ತೆ ಪುಲಿಕಾಟ್ ಸರೋವರದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕೊಲ್ಲೇರು ಸರೋವರ ಎಲ್ಲಿದೆ ಅಂತ ಅಂದ್ರೆ ಆಂಧ್ರ ಪ್ರದೇಶದಲ್ಲಿದೆ. ಇದು ಕೂಡ ಪುಲಿಕಾಟ್ ಸರೋವರ ಕೂಡ ಆಂಧ್ರ ಪ್ರದೇಶದಲ್ಲಿದೆ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಬಾರ್ಡರ್ ಇವೆರಡರ ಬಾರ್ಡರ್ ನಲ್ಲಿ ಯಾವ್ದಿದೆ ಅಂತ ಅಂದ್ರೆ ಪುಲಿಕಾಟ್ ಸರೋವರ ಇದೆ. ಕೊಲ್ಲೇರು ಸರೋವರ ಎಲ್ಲಿದೆ ಅಂತ ಅಂದ್ರೆ ಆಂಧ್ರ ಪ್ರದೇಶದಲ್ಲಿದೆ. ವೆಂಬನಾಡ್ ಸರೋವರ ಎಲ್ಲಿ ಕಂಡು ಬರುತ್ತೆ ಅಂತ ಅಂದ್ರೆ ಕೇರಳದಲ್ಲಿ ಕಂಡು ಬರುತ್ತೆ. ಚಿಲ್ಕಾ ಸರೋವರ ಎಲ್ಲಿ ಕಂಡು ಬರುತ್ತೆ ಅಂತಾನೆ ಒಡಿಶಾದಲ್ಲಿ ಕಂಡು ಬರುತ್ತೆ. ನೋಡಿ, ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಇವು. ಇಲ್ಲಿ ಹರಿಕೋಟಾ ದ್ವೀಪ ಬಂಗಾಳ ಕೊಲ್ಲಿಯಿಂದ ಯಾವ ಸರೋವರನ ಬೇರ್ಪಡೆ ಮಾಡುತ್ತೆ ಅಂತ ಅಂದ್ರೆ ಪುಲಿಕಾಟ್ ಸರೋವರವನ್ನ ಇದು ಬೇರ್ಪಡೆ ಮಾಡ್ತದೆ. ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ ಆಗಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಅರ್ಥ ಆದ್ರೆ ಎಲ್ರು ಕೂಡ ಕಾಮೆಂಟ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಮುಂದಿನ ಪ್ರಶ್ನೆ ಇದೆ. ಸರ್ವೆ ಆಫ್ ಇಂಡಿಯಾ ಅಂತ, SOI ಅಂತ ಕರಿತೇವೆ, ಸರ್ವೆ ಆಫ್ ಇಂಡಿಯಾ ಅಂತ. ಇದರ ಒಂದು ಸಮನ್ವಯದೊಂದಿಗೆ ರಾಷ್ಟ್ರೀಯ ಹೈಡ್ರೋಗ್ರಾಫಿಕ್ ಕಚೇರಿ, ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆಫೀಸ್ ಅಂತ ಕರಿತೇವೆ. ಇದು ಭಾರತದ ಕರಾವಳಿಯನ್ನು ಅಳೆಯುವ ಮತ್ತು ಪರಿಷ್ಕರಿಸತಕ್ಕಂತ ಒಂದು ಜವಾಬ್ದಾರಿಯನ್ನು ಹೊಂದಿದೆ. ಹಾಗಾದ್ರೆ ಈ ಒಂದು ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಕಚೇರಿ ಅಥವಾ ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆಫೀಸ್ ಅಂತ, ನ್ಯಾಷನಲ್
ಹೈಡ್ರೋಗ್ರಾಫಿಕ್ ಆಫೀಸ್. ಓಕೆ, ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆಫೀಸ್ ಏನಿದೆ ಇದು ಎಲ್ಲಿ ಪ್ರಧಾನ ಕಚೇರಿ ಏನಿದೆ ಇದು ಯಾವ ಸ್ಥಳದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು ಎಲ್ಲಿದೆಪ್ಪ ಅಂತಂದ್ರೆ ಡೆಹ್ರಾಡೂನ್. ಡೆಹ್ರಾಡೂನ್ ಇಲ್ಲಿದೆ, ಉತ್ತರಾಖಂಡದಲ್ಲಿ ನಿಮಗೆ ಕಂಡು ಬರ್ತದೆ, ಉತ್ತರಾಖಂಡ. ಓಕೆ, ಇದು ಸ್ವಲ್ಪ ಸಣ್ಣದ್ ಮಾಡೋಣ. ಓಕೆನಾ? ಹ್ಮ್. ಉತ್ತರಾಖಂಡದಲ್ಲಿ ಇದು ಕಂಡು ಬರುತ್ತೆ, ನೆನ್ಪಿಟ್ಕೊಳ್ಳಿ. ಉತ್ತರಾಖಂಡದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಡೆಹ್ರಾಡೂನ್ ಏನಿದೆ ಇಲ್ಲಿ ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆಫೀಸ್ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಇದು, ಪಕ್ಕಾ ಪ್ರಶ್ನೆ ಕೇಳ್ತಾರೆ, ನೆನಪಿಟ್ಕೊಳ್ತಾ ಹೋಗಿ. ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆಫೀಸ್ ಎಲ್ಲಿದೆ ಅಂತ ಅಂದ್ರೆ ಉತ್ತರಾಖಂಡದ ಒಂದು ಡೆಹ್ರಾಡೂನ್ ನಲ್ಲಿ ನಿಮಗೆ ಕಂಡು ಬರ್ತದೆ. ಅದೇ ರೀತಿ ನಿಮಗೆ ಈ ಕಡೆ ಇಂಗ್ಲಿಷ್ ನಲ್ಲೂ ಕೂಡ ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ, ಬೇಕಾದ್ರೆ PDF ಅನ್ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೇನೆ, ಅಲ್ಲಿ ನೀವು ನೋಡ್ಕೋಬಹುದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಇಲ್ಲಿ ಸ್ವಲ್ಪ ದೊಡ್ಡದು ಮಾಡೋಣ. ಓಕೆ, ಓಕೆ ನೋಡಿ, ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಪ್ರಸಿದ್ಧ ಬೌದ್ಧ ಕೇಂದ್ರಗಳಾಗಿದ್ದಾವೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಬೌದ್ಧ ಕೇಂದ್ರಗಳು ಅಂತ, ಪ್ರಸಿದ್ಧ ಬೌದ್ಧ ಕೇಂದ್ರಗಳು ಯಾವ್ಯಾವುದು ಅಂತ, ಕುಶಾಲನಗರದಲ್ಲಿರುವ ಬೈಲಕುಪ್ಪೆ ಅಂತಕ್ಕಂಥದ್ದು. ಬೈಲಕುಪ್ಪೆ. ಕುಶಾಲನಗರ ಎಲ್ಲಿದೆ ಅಂತ ಅಂದ್ರೆ ಹಾಸನ ಮತ್ತು ಮಡಿಕೇರಿ ಕಡೆ ಬರ್ತದೆ. ಹಾಸನ ಮತ್ತು ಮಡಿಕೇರಿ ಕಡೆ ಬರ್ತದೆ. ಹಾಗೆ ಉತ್ತರ ಕನ್ನಡದಲ್ಲಿ ಇರ್ತಕ್ಕಂತಹ ಒಂದು ಮುಂಡಗೋಡ ಅಂತ, ಉತ್ತರ ಕನ್ನಡದಲ್ಲಿ ಇರ್ತಕ್ಕಂತಹ ಒಂದು ಮುಂಡಗೋಡ. ಇವೆರಡು ಕೂಡ ಪ್ರಸಿದ್ಧ ಒಂದು ದೇವಾಲಯಗಳು ಆಗಿರ್ತವೆ. ಯಾವುದರ ದೇವಾಲಯಗಳು? ಬೌದ್ಧ ಧರ್ಮದ. ಬೌದ್ಧ ಧರ್ಮದ ಅಂತಂದ್ರೆ ಬುದ್ಧಿಸಂ ದೇವಾಲಯಗಳು. ಹಾಗಾಗಿ ಆಪ್ಷನ್ ಸಿ ಇದೆ ನೋಡಿ, ಎ ಮತ್ತು ಬಿ ಎರಡು ಕೂಡ ಇದು ಸರಿದ ಉತ್ತರ. ಓಕೆನಾ? ಕುಶಾಲನಗರದಲ್ಲಿರುವ ಬೈಲಕುಪ್ಪೆ ಎಲ್ಲಿದೆ ಅಂತ ಅಂದ್ರೆ ಹಾಸನ ಅಥವಾ ಮಡಿಕೇರಿ ಸ್ಥಳದಲ್ಲಿ ಬರ್ತದೆ. ಮತ್ತೆ ಉತ್ತರ ಕನ್ನಡದಲ್ಲಿ ಇರ್ತಕ್ಕಂತಹ ಒಂದು ಮುಂಡಗೋಡ ಇರ್ತಕ್ಕಂಥದ್ದು. ಎರಡು ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ಇವು ನೆನ್ಪಿಟ್ಕೊಳ್ತಾ ಹೋಗಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ ಅಂತ ಅಂದ್ರೆ, ಇತ್ತೀಚೆಗೆ ವಿಶ್ವ ಪರಂಪರೆಯ ಒಂದು ತಾಣಗಳಿಗೆ ಸೇರಿಸಲಾಗಿರ್ತಕ್ಕಂತಹ ಒಂದು ಹೊಯ್ಸಳರ ಈ ಕೆಳಗಿನ ದೇವಾಲಯಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಹೊಯ್ಸಳ ಟೆಂಪಲ್ಸ್ ಏನಿದೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಿದ್ರು 2024-25ರಲ್ಲಿ, 2024 ಮತ್ತು 25ರಲ್ಲಿ ಸೇರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ನೋಡಿ. ಯಾವ್ಯಾವ್ದಪ್ಪ ಅಂತಂದ್ರೆ ಚೆನ್ನಕೇಶವ ದೇವಸ್ಥಾನ ಬೇಲೂರು ಅಂತ ಇದೆ, ಹೊಯ್ಸಳೇಶ್ವರ ದೇವಸ್ಥಾನ ಹಳೇಬೀಡು ಅಂತ ಕೊಟ್ಟಿದ್ದಾರೆ, ಕೇಶವ ದೇವಸ್ಥಾನ ಸೋಮನಾಥಪುರ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಮೇಲಿನ ಎಷ್ಟು ದೇವಾಲಯಗಳನ್ನ ಹೊಯ್ಸಳ ರಾಜವಂಶದ ರಾಜ ವಿಷ್ಣುವರ್ಧನನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿಲ್ಲ ಅಂತ. ಅಂದ್ರೆ ಯಾವ ರಾಜ ಅಂದ್ರೆ ಇಲ್ಲಿ ವಿಷ್ಣುವರ್ಧನ ಇದನ್ನ ಸಂಪೂರ್ಣವಾಗಿ ನಿರ್ಮಾಣ ಮಾಡಿಲ್ಲ ಅಂತ ಇಲ್ಲಿ ಕೇಳಿದರೆ, ಯಾರು ಮಾಡಿಲ್ಲ ಅಂತ ಅಂದ್ರೆ ಎರಡು ಮಾತ್ರ ಮಾಡಿಲ್ಲ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಎರಡು ಮಾಡಿಲ್ಲ, ಒಂದು ಮಾತ್ರ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಇದು ಕೂಡ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವ ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಸಮ್ಮತಿಯಲ್ಲಿ ಅಗತ್ಯ ಇದೆ ಅಂತ ನೋಡಿ. ರಾಷ್ಟ್ರಪತಿ ಚುನಾವಣಾ ವಿಧಾನ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರ, ಸಂಸತ್ತು ಮತ್ತು ರಾಜ್ಯ ಶಾಸನಗಳ ಸಭೆಗಳ ಚುನಾವಣೆಗಳು, ಮೂಲಭೂತ ಹಕ್ಕುಗಳು ಅಂತ ನೋಡಿ. ಮೂಲಭೂತ ಹಕ್ಕುಗಳನ್ನ ಏನಾದ್ರೂ ನೀವು ಅಮೆಂಡ್ಮೆಂಟ್ ಮಾಡಬೇಕು ಅಂತ ಅಂದ್ರೆ, ಚೇಂಜ್ ಮಾಡಬೇಕು ಅಂದ್ರೆ ಅದಕ್ಕೆ ಯಾವುದೇ ಆದಂತಹ ಒಂದು ಅರ್ಧದಷ್ಟು ರಾಜ್ಯದ ಒಂದು ಶಾಸಕಾಂಗ ಸಮಿತಿ ಇರೋದಿಲ್ಲ, ಹಾಗಾಗಿ ಇದು ಬರೋದಿಲ್ಲ. ಓಕೆನಾ? ನೆಕ್ಸ್ಟ್ ಇನ್ನೊಂದು ರಾಷ್ಟ್ರಪತಿ ಚುನಾವಣಾ ವಿಧಾನ ಎಂತಕ್ಕಂಥದ್ದು ಉಳಿತು. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರ ಅಂತ ಕೊಟ್ಟಿದ್ದಾರೆ. ಮತ್ತೆ ಸಂಸತ್ತು ಮತ್ತು ರಾಜ್ಯ ಶಾಸನ ಸಭೆಗಳ ಚುನಾವಣೆಗಳು ನೋಡಿ. ಸಂಸತ್ತು ಚುನಾವಣೆ ಮತ್ತು ರಾಜ್ಯ ಶಾಸನ ಸಭೆಗಳ ಒಂದು ಚುನಾವಣೆಗಳು ಪಕ್ಕಾ ಇದು ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತದೆ, ಹಾಗಾಗಿ ಇದು ಬೇಕು. ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಇಲ್ಲಿ ರಾಜ್ಯದ ಒಂದು ಅಗತ್ಯತೆ ಇಲ್ಲ. ಮತ್ತೆ ರಾಷ್ಟ್ರಪತಿ ಚುನಾವಣೆ ಬೇಕು. ಓಕೆನಾ? ಹಾಗಾಗಿ 1 ಮತ್ತು 3 ಸರಿ ಇದಾವೆ. ಹಾಗಾಗಿ ಆಪ್ಷನ್ ಬಿ ಕೇವಲ 2 ಮಾತ್ರ ಅಂತ.
ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡಿ, ಏನು ಪ್ರಶ್ನೆ ಕೇಳಿದ್ದಾರೆ ಅಂತ ಅಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಇಲ್ಲಿ ಬರೀತೇನೆ ನೋಡಿ. MPC ಮಾನಿಟರಿ ಪಾಲಿಸಿ ಕಮಿಟಿ ಎಷ್ಟು ಜನ ಇರ್ತಾರೆ ಅಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಮಾನಿಟರಿ ಪಾಲಿಸಿ ಕಮಿಷನ್ ಅಲ್ಲಿ ಕಮಿಟಿಯಲ್ಲಿ ಟೋಟಲ್ ಆಗಿ ಒಬ್ಬರು ಫೈನಾನ್ಸ್ ಕಮಿಷನ್ ಇರ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಮತ್ತೆ 4 ಡೆಪ್ಯೂಟಿ ಕಮಿಷನರ್ಸ್ ಇರ್ತಾರೆ, ಮತ್ತೆ ಇನ್ನೊಬ್ರು ವೆರಿ ಇಂಪಾರ್ಟೆಂಟ್ ವೈಸ್ ಫೈನಾನ್ಸ್ ಕಮಿಷನರ್ ಇರ್ತಾರೆ. ಟೋಟಲ್ ಆಗಿ 6 ಜನ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಇರ್ತಾರೆ. ಹಾಗಾದ್ರೆ MPC ನಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇರ್ತಾರೆ ಅಂತ ಕೇಳಿದ್ರೆ 6 ಜನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ, 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಯಾವ ರಾಜ್ಯವು ಕಡಿಮೆ ಲಿಂಗ ಅನುಪಾತವನ್ನ ಹೊಂದಿರ್ತದೆ ಅಂತ ನೋಡಿ. ಎಲ್ಲರಿಗೂ ಕೂಡ ಗೊತ್ತಿದೆ ಹರಿಯಾಣ ರಾಜ್ಯ. ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಾರೆ. ಬಹಳ ಸಲ ಪ್ರಶ್ನೆ ಕೇಳಿದ್ದಾರೆ ಇದನ್ನ, ಅಂದ್ರೆ ತುಂಬಾ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇದು, ಅದಕ್ಕಾಗಿ ಇಲ್ಲೂ ಕೂಡ ಬಂದಿದೆ. 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಯಾವ ರಾಜ್ಯವು ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ ಅಂತ ಕೇಳಿದ್ರೆ ಅದು ಹರಿಯಾಣ ಅಂತ. ಹರಿಯಾಣ ಅಂತ ಆಪ್ಷನ್ ಎ ಸರಿದ ಉತ್ತರ. ಸಾಕ್ಷರತೆ ಕಡಿಮೆ ಇರೋದಲ್ಲಿ ಬಿಹಾರದಲ್ಲಿ ಸಾಕ್ಷರತೆ ಕಡಿಮೆ ಇರೋದು, ಅಥವಾ ಲಿಟರಸಿ ಏನಾದ್ರು ಬಂದ್ವಿ ಅಂತ ಅಂದ್ರೆ ಅಲ್ಲಿ ಬಿಹಾರದಲ್ಲಿ ಕಂಡು ಬರ್ತಿದೆ. ರಾಜಸ್ಥಾನ ಅತ್ಯಂತ ದೊಡ್ಡ ರಾಜ್ಯ, ಬಿಗ್ಗೆಸ್ಟ್ ಸ್ಟೇಟ್. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ. ಮುಂದಿನ ಪ್ರಶ್ನೆ ಏನಿದೆ, ಈ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಮೊದಲನೇದಾಗಿ ನೋಡ್ಕೊಂಡ್ಬಿಡೋಣ. ಮೂಲಭೂತ ಹಕ್ಕುಗಳ ನಿರ್ಣಯವನ್ನ ಅಂಗೀಕರಿಸಿದ್ದು ಕರಾಚಿ ಅಧಿವೇಶನ ಅಂತ ಕೊಟ್ಟಿದ್ದಾರೆ. ಸರೋಜಿನಿ ನಾಯ್ಡು ಅಧ್ಯಕ್ಷತೆ ವಹಿಸಿದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅದು ಕಾನ್ಪುರ ಅಧಿವೇಶನ ಅಂತ ಕೊಟ್ಟಿದ್ದಾರೆ. ವಂದೇ ಮಾತರಂ ಗೀತೆಯನ್ನು ಮೊದಲ ಬಾರಿಗೆ ಹಾಡಿದ್ದು ಕೋಲ್ಕತ್ತಾ ಅಧಿವೇಶನ ಅಂತ. ಇಲ್ಲಿ ಏನಪ್ಪಾ ಕೇಳಿದ್ದಾರೆ ಅಂತ ಅಂದ್ರೆ ತಪ್ಪಾಗಿರ್ತಕ್ಕಂಥ ಒಂದು ಹೊಂದಿಕೆ ಆಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಇಲ್ಲಿ ಯಾವುದು ಕೂಡ ತಪ್ಪಾಗಿಲ್ಲ. ಯಾಕೆ ಅಂದ್ರೆ ಮೂಲಭೂತ ಹಕ್ಕುಗಳ ನಿರ್ಣಯವನ್ನು ಅಂಗೀಕಾರ ಮಾಡಿದ್ದು ಕರಾಚಿ ಅಧಿವೇಶನದಲ್ಲೇ. ಕರಾಚಿಯಲ್ಲಿದೆ, ಈಗ ಪಾಕಿಸ್ತಾನದಲ್ಲಿದೆ. ಇದು ಪಾಕಿಸ್ತಾನದಲ್ಲಿ ಕಂಡು ಬರ್ತದೆ. ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷತೆ ವಹಿಸಿದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಯಾವುದಪ್ಪ ಅಂತ ಅದು ಕಾನ್ಪುರ ಅಧಿವೇಶನ. ಮತ್ತೆ ವಂದೇ ಮಾತರಂ ಗೀತೆಯನ್ನ ಮೊದಲ ಬಾರಿಗೆ ಹಾಡಿರ್ತಕ್ಕಂಥ ಒಂದು ಅಧಿವೇಶನ ಯಾವುದಪ್ಪ ಅಂತಂದ್ರೆ ಅದು ಕೋಲ್ಕತ್ತಾ ಅಧಿವೇಶನ. 3 ಕೂಡ ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಡಿ ಸರಿ ಇರೋ ಉತ್ತರ. ಯಾಕಂದ್ರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಜೋಡಣೆ ಕೇಳಿದರೆ ತಪ್ಪು ಯಾವುದೂ ಇಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ ಏನಿದೆ, ಈ ಕೆಳಗಿನ ಯಾವ ಕೋಟೆಗಳನ್ನ ಮೂಲತಃ ಕಿಲಾ ಎ ಮುಬಾರಕ್ ಅಂತ ಇಲ್ಲಿ ಕರೆಯಲಾಗುತ್ತಿತ್ತು ಅಂತ. ಈ ಕೆಳಗಿನ ಯಾವ ಕೋಟೆಗಳನ್ನ ಮೂಲತಃ ಕಿಲಾ ಎ ಮುಬಾರಕ್ ಅಂತ ಇಲ್ಲಿ ಕರೆಯಲಾಗುತ್ತಿತ್ತು ಅಂತ ಕೇಳಿದರೆ ಕೆಂಪು ಕೋಟೆಯನ್ನ ಈ ರೀತಿಯಾಗಿ ಕರಿತಾ ಇದ್ರು. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಮೂಲತಃ ಕಿಲಾ ಎ ಮುಬಾರಕ್ ಅಂತ ಇಂಗ್ಲಿಷ್ ನಲ್ಲೂ ಕೂಡ ಬರೀತೇನೆ, ಕಿಲಾ ಎ ಮುಬಾರಕ್. ಕಿಲಾ ಎ ಮುಬಾರಕ್ ಅಂತ ಯಾವುದನ್ನ ಕರಿತಾ ಇದ್ರು ಅಂತ ಅಂದ್ರೆ ರೆಡ್ ಫೋರ್ಟ್. ಓಕೆನಾ. ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ನೆನ್ಪಿಟ್ಕೊಳ್ತಾ ಹೋಗಿ, ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳು ಪಕ್ಕ ಇದೇ ರೀತಿಯಾಗಿ ಕೇಳ್ತಾರೆ, ಅದಕ್ಕಾಗಿ ನೆನ್ಪಿಟ್ಕೊಳ್ತಾ ಹೋಗ್ಬೇಕು. ಓಕೆ, ಮತ್ತೆ ಕೊನೆಯ ಪ್ರಶ್ನೆ, ಇವತ್ತಿನ ಒಂದು ತರಗತಿಯ ಕೊನೆಯ ಪ್ರಶ್ನೆ ನೋಡಿ. ಮೊದಲ ಅಸಹಕಾರ ಚಳುವಳಿಯನ್ನು ಆಗಸ್ಟ್ 1, 1920ರಂದು ಯಾವ ಪ್ರಮುಖ ಭಾರತೀಯ ನಾಯಕನ ಮರಣದ ನಂತರ ಅಧಿಕೃತವಾಗಿ ಪ್ರಾರಂಭ ಮಾಡಲಾಯಿತು ಅಂತ ನೋಡಿ. ಇದಕ್ಕೆ ಎಲ್ಲರೂ ಕೂಡ ಆನ್ಸರ್ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ನೀವೇ ಆನ್ಸರ್ ಮಾಡ್ಬೇಕು. ಯಾಕೆಂದ್ರೆ ನಾನು ಏನಾದ್ರು ಆನ್ಸರ್ ತೋರಿಸ್ಬಿಟ್ಟೆ ಅಂತಂದ್ರೆ ಅಲ್ಲಿ ಮಾರ್ಕ್ ಆಗಿದೆ ಆನ್ಸರ್ ಆಲ್ರೆಡಿ. ಅದಕ್ಕಾಗಿ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಬೇಕು. ಕಮೆಂಟ್ ಬಾಕ್ಸ್ ಮೂಲಕ ಎಲ್ಲರೂ ಕೂಡ ಆನ್ಸರ್ ಮಾಡಿ. ಏನಪ್ಪ ಪ್ರಶ್ನೆ ಅಂದ್ರೆ ಮೊದಲ ಅಸಹಕಾರ ಚಳುವಳಿಯನ್ನು ಆಗಸ್ಟ್ 1, 1920ರ ಒಂದು ಯಾವ ಪ್ರಮುಖ ಭಾರತೀಯ ನಾಯಕನ ಮರಣದ ನಂತರ ಪ್ರಾರಂಭ ಮಾಡಲಾಯಿತು ಅಂತ ಕೇಳಿದರೆ ಆನ್ಸರ್ ಮಾಡಿ. ಮತ್ತೆ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಹೇಗೆ ಅನಿಸ್ತು, ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.